ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಬ್ರಿಂಜಲ್ ಕರಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಬ್ರಿಂಜಲ್ನ ಈ ರೀತಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಉಪ್ಪು ನೀರಲ್ಲಿ ಸೋಕ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಂತರ ಇಲ್ಲಿ 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬಿಡಿಸಿರೋ ಅಂಥ ಒಂದು ಬೆಳ್ಳುಳ್ಳಿ, 2 ಆನಿಯನ್ನು, ಸ್ವಲ್ಪ ಉಪ್ಪನ್ನ ಸೇರಿಸಿ ಇದಕ್ಕೆ ನೀರು ಹಾಕೋದು ಬೇಡ, ಹಾಗೆ ಡ್ರೈಯಾಗಿ ತರಿಯಾಗಿ ರುಬ್ಕೋಬೇಕು. ನಂತರ ಇಲ್ಲಿ 4ರಿಂದ 5 ಸ್ಪೂನ್ ಆಯಿಲ್ಲು, ಸಾಸಿವೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ ಎಲ್ಲ ಫ್ರೈ ಆದಮೇಲೆ 1 ಆನಿಯನ್ನು, ಸ್ವಲ್ಪ ಇಂಗನ್ನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ನು ಫ್ರೈ ಆದಮೇಲೆ ನಂತರ ಸೋಕ್ ಮಾಡಿಟ್ಟಂತಹ ಬ್ರಿಂಜಲ್ನ ಇದಕ್ಕೆ ಸೇರಿಸಿ ಇದು ಇಲ್ಲೇ ತುಂಬ ಫ್ರೈ ಆಗೋದು ಬೇಡ. 1 ನಿಮಿಷ ಎಣ್ಣೆಲಿ ಬಾಡಿಸ್ಕೊಂಡ ತಕ್ಷಣ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಈಗ ಸೇರಿಸ್ಕೋಬೇಕು. ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಇದು ಈ ರೀತಿ ತರಿಯಾಗಿ ಡ್ರೈಯಾಗಿ ರುಬ್ಕೋಬೇಕು. ನಂತರ ಇದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಆಯಿಲ್ ಬಿಡೋ ಅಂಥದ್ವರೆಗೂ ಫ್ರೈ ಮಾಡಬೇಕು. ನಂತರ ಇಲ್ಲಿ 3 ಟೊಮೆಟೊನ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಕೂಡ ನೀರಿನಂಶ ಎಲ್ಲ ಹೀರಿ ಮಸಾಲ ಆಯಿಲ್ ಬಿಡೋ ಅಂಥದ್ವರೆಗೂ ಫ್ರೈ ಆಗಬೇಕು. ಅದಕ್ಕೆ ಬ್ರಿಂಜಲ್ ಮೊದಲೇ ಫ್ರೈ ಆಗೋದು ಬೇಡ ಅಂದಿದ್ದು. ಬ್ರಿಂಜಲ್ ಈ ಮಸಾಲೆ ಜೊತೆನೇ ಬೆಂದ್ಬಿಡುತ್ತೆ. ನಂತರ ಈಗ ನೋಡಿ ಆಯಿಲ್ ಬಿಡ್ತಿದೆ. ಇದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಬರುತ್ತೆ. ಮತ್ತು ಬ್ರಿಂಜಲ್ ಸ್ಮ್ಯಾಶ್ ಆಗಬಾರ್ದು, ತುಂಬ ಕುಕ್ಕು ಆಗಬಾರ್ದು. ನಂತರ ಇಲ್ಲಿ 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನಷ್ಟು ಮೆಣಸಿನ ಪುಡಿನ ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ಒಂದು ನಿಮಿಷ ಹೀಗೆ ಬಾಡಿಸ್ಕೋಬೇಕು. ನಂತರ ಇಲ್ಲಿ ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕರಿಗೆ ಉಪ್ಪು, ಹುಳಿ, ಖಾರ ಸಾಲಿಡಾಗಿರಬೇಕು. ಅದರಿಂದ ಇಲ್ಲಿ ಸ್ವಲ್ಪ ಹುಳಿ ಖಾರ ಎಲ್ಲ ಜಾಸ್ತಿನೇ ಬಳಸ್ತಾ ಇದ್ದೀನಿ. ನಂತರ ಇಲ್ಲಿ ತೆಂಗಿನಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ರುಚಿನೂ ಕೊಡುತ್ತೆ, ಸ್ವಲ್ಪ ಗ್ರೇವಿದು ರಿಚ್ನೆಸ್ನೂ ಜಾಸ್ತಿ ಮಾಡುತ್ತೆ. ನಂತರ ಸ್ವಲ್ಪ ಬೆಲ್ಲ, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ರುಚಿನ ಬ್ಯಾಲೆನ್ಸ್ ಮಾಡುತ್ತೆ, ಇದರಲ್ಲಿರೋ ಮದ್ರಿನ ಅಂಶ ಎಲ್ಲ ತೆಗೆದುಬಿಡುತ್ತೆ. ನಂತರ ಈಗ ಉಪ್ಪು, ಮೇಲೆ ಕೊತ್ತಂಬರಿನ ಹಾಕಿದ್ರೆ ಬ್ರಿಂಜಲ್ ಕರಿ ರೆಡಿ ಆಗುತ್ತೆ. ಇದು ಚಪಾತಿ, ದೋಸೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿನ್ನೋಕ್ಕೆ. ಇದು ಮಾಡಿ ಮುಗಿಸೋ ಅಷ್ಟರೊಳಗೆ ಪರಿಮಳ ನೋಡಬೇಕು, ಎಷ್ಟೊತ್ತಿಗೆ ಹಾಕಿ ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.